ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಎಂಟ್ರಿಗೆ ಅಪಸ್ವರ ಎದುರಾಗಿದೆ. ಗೆಲುವಿಗಾಗಿ ಮಂಡ್ಯ ನಾಯಕರಿಗೆ ಸಿಎಂ ಡಿನ್ನರ್ ಪಾರ್ಟಿಯನ್ನ ಕೊಟ್ಟಿದ್ದಾರೆ. ಮಗನ ಗೆಲುವಿಗಾಗಿ ತಲೆ ಕೆಡಿಸಿಕೊಂಡಿದ್ದಾರೆ ಕುಮಾರಸ್ವಾಮಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ಸುಮಲತಾ ಅವರನ್ನ ಕಟ್ಟಿ ಹಾಕೋದಕ್ಕೆ ಮುಖ್ಯಮಂತ್ರಿಗಳು ಒಂದಷ್ಟು ರಣತಂತ್ರವನ್ನ ಕೂಡ ಹೆಣೆದಿದ್ದಾರೆ. ಸಕ್ಕರೆ ನಾಡಿನ ನಾಯಕರಿಗೆ ಎಚ್ಡಿಕೆ ಒಂದಷ್ಟು ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಜವಾಬ್ದಾರಿಗಳಾದ್ರೂ ಏನು? ಯಾಕೆ ಆದ್ರೆ ಮೊದಲೇ ಹೇಳಿದಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಅಖಾಡಕ್ಕೆ ಇಳಿತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲೇ ಮಗನನ್ನ ಗೆಲ್ಲಿಸಿಕೊಂಡು ಬರಬೇಕಾದಂತಹ ಅನಿವಾರ್ಯತೆಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಕಣ ದಿನದಿಂದ ದಿನಕ್ಕೆ ಕಾವೇರ್ತಾನೇ ಇದೆ. ಒಂದು ಕಡೆ ಸುಮಲತಾ ಅಂಬರೀಶ್ ಕಣದಲ್ಲಿ ಭರದಿಂದ ತಯಾರಿ ನಡೆಸ್ತಾ ಇದ್ರೆ, ಇತ್ತ ಸಿಎಂ ತಮ್ಮ ಮಗನಿಗಾಗಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲೇ ಕೂತು ತಡರಾತ್ರಿವರೆಗೂ ರಣತಂತ್ರವನ್ನ ರೂಪಿಸಿದ್ದಾರೆ. ದಯವಿಟ್ಟು ನನಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ, ತಮ್ಮಗಳನ್ನ ಸೇವೆ ಮಾಡ್ಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಖಿಲ್ ರಾಜಕೀಯ ಎಂಟ್ರಿಗೆ ಎದುರಾಗಿದೆ ಅಪಸ್ವರ. ಗೆಲುವಿಗಾಗಿ ಮಂಡ್ಯ ನಾಯಕರಿಗೆ ಸಿಎಂ ಡಿನ್ನರ್ ಪಾರ್ಟಿ. ಜೆಡಿಎಸ್ನಿಂದ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸೋದು ಪಕ್ಕಾ ಆಗಿದೆ. ನಿಖಿಲ್ರನ್ನು ಗೆಲ್ಲಿಸೋಕೆ ಜೆಡಿಎಸ್ನ ಶಾಸಕರೆಲ್ಲರೂ ತಯಾರಾಗಿದ್ದಾರೆ. ಆದ್ರೆ ಅವರೆಲ್ಲರಿಗೆ ಈಗ ತಲೆನೋವು ಶುರುವಾಗಿದೆ. ಅದುವೇ ಸುಮಲತಾ ಎಂಟ್ರಿ. ಹೌದು, ಸುಮಲತಾ ಸ್ಪರ್ಧೆಗೆ ಮುಂದಾಗಿರೋದು ಈಗ ಜೆಡಿಎಸ್ ನಾಯಕರ ತಲೆ ಕೆಡುವಂತೆ ಮಾಡಿದೆ. ಹೀಗಾಗಿ ಮಗನ ಗೆಲುವಿಗಾಗಿ ಸಿಎಂ ಮಂಡ್ಯ ನಾಯಕರಿಗೆ ನಿನ್ನೆ ರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾರ್ಟಿ ಏರ್ಪಡಿಸಿದ್ರು. ನಿಖಿಲ್ ಕುಮಾರಸ್ವಾಮಿ, ಸಂಸದ ಶಿವರಾಮೇಗೌಡ, ಸಚಿವರಾದ ಸಿಎಸ್ ಪುಟ್ಟರಾಜು, ಡಿಸಿ ತಮ್ಮಣ್ಣ ಹಾಗೂ ಮಂಡ್ಯ ಜಿಲ್ಲೆಯ ಶಾಸಕರು ಹಾಗೂ ಸ್ಥಳೀಯ ಮುಖಂಡರು ಭಾಗಿಯಾಗಿದ್ರು. ನಿಖಿಲ್ ಗೆಲುವಿಗಾಗಿ ತಲೆಕೆಡಿಸಿಕೊಂಡ ಕುಮಾರಸ್ವಾಮಿ. ಸಭೆಯಲ್ಲಿ ನಿಖಿಲ್ ಸ್ಪರ್ಧೆಯ ಲಾಭ ನಷ್ಟದ ಲೆಕ್ಕಾಚಾರ. ನಿನ್ನೆ ರಾತ್ರಿ 10:30ಕ್ಕೆ ಆರಂಭವಾದ ಸಭೆ ತಡರಾತ್ರಿಯವರೆಗೂ ನಡೆಯಿತು. ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಿದ್ರೆ ಆಗುವ ಲಾಭ ನಷ್ಟದ ಬಗ್ಗೆ ಲೆಕ್ಕ ಹಾಕಲಾಯಿತು. ಮೊದಲ ಬಾರಿಗೆ ಸ್ಥಳೀಯ ನಾಯಕರುಗಳ ಅಭಿಪ್ರಾಯ ಸಂಗ್ರಹಿಸಿರೋ ಸಿಎಂ ಮುಂದಿನ ರಾಜಕೀಯ ಲೆಕ್ಕಾಚಾರದ ಬಗ್ಗೆ ತಲೆಕೆಡಿಸಿಕೊಂಡಿದ್ದಾರೆ. ನಿಖಿಲ್ರನ್ನು ಗೆಲ್ಲಿಸಿಕೊಂಡು ಬರುವಂತೆ ತಮ್ಮ ನಾಯಕರಿಗೆ ಜವಾಬ್ದಾರಿ ನೀಡಿದ್ದಾರೆ ಎನ್ನಲಾಗಿದೆ. ಆಯಾ ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿ ಸ್ಥಳೀಯ ಶಾಸಕರ ಹೆಗಲಿಗೆ ನೀಡಿರೋ ಸಿಎಂ ಕಾಂಗ್ರೆಸ್ನ ಯಾವೆಲ್ಲ ನಾಯಕರು ಸುಮಲತಾಗೆ ಸಪೋರ್ಟ್ ನೀಡ್ತಾರೆ ಅನ್ನೋ ಬಗ್ಗೆ ದಿನಾಲೂ ಮಾಹಿತಿ ಕೊಡಿಯಂತ ಸಭೆಯಲ್ಲಿ ಜೆಡಿಎಸ್ ಲೀಡರ್ಸ್ಗೆ ಸೂಚಿಸಿದ್ದಾರೆ. ಜೊತೆಗೆ ಸುಮಲತಾ ನಡೆಯ ಬಗ್ಗೆ ಈಗಿನಿಂದಲೇ ಅವರ ಮೇಲೆ ನಿಗಾ ವಹಿಸಿ ಯಾವುದೇ ಕಾರಣಕ್ಕೂ ಚುನಾವಣೆಯನ್ನ ಹಗುರವಾಗಿ ತೆಗೆದುಕೊಳ್ಳಬೇಡಿ. ಸುಮಲತಾರ ಹೇಳಿಕೆಗಳಿಗೆ ತತ್ಕ್ಷಣವೇ ಪ್ರತಿಕ್ರಿಯೆ ನೀಡಿ ಅಂಬರೀಶ್ ಇದ್ದಾಗ ಅಂಬರೀಶ್ ಜೊತೆ ಮನಸ್ತಾಪ ಹೊಂದಿದ್ದವರನ್ನ ಗಣನೆಗೆ ತೆಗೆದುಕೊಳ್ಳಿ ಅಂತ ಕಿವಿಮಾತು ಹೇಳಿದ್ದಾರೆ. ಅಲ್ಲದೆ ಯುವ ಜನತೆಯೇ ಹೆಚ್ಚು ಸುಮಲತಾ ಜೊತೆ ಹೋಗ್ತಿದ್ದಾರೆ, ಅದರ ಬಗ್ಗೆ ಗಮನ ಹರಿಸಿ. ಯಾವೆಲ್ಲ ಭಾಗದಲ್ಲಿ ಸುಮಲತಾರಿಗೆ ಸಕಾರಾತ್ಮಕವಾಗಿದೆ ಅನ್ನೋ ಬಗ್ಗೆಯೂ ಮಾಹಿತಿ ನೀಡಿ. ಎಲ್ಲ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಡುವಂತೆ ಸಚಿವ ಪುಟ್ಟರಾಜು ಮತ್ತು ಡಿಸಿ ತಮ್ಮಣ್ಣರಿಗೆ ಸಿಎಂ ಕುಮಾರಸ್ವಾಮಿ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಇಷ್ಟೆಲ್ಲ ಚರ್ಚೆ ನಡೆಸಿರೋ ಸಿಎಂ ಕುಮಾರಸ್ವಾಮಿ ಸುಮಲತಾರವರು ಭಾವನಾತ್ಮಕವಾಗಿ ಜನರನ್ನ ತನ್ನತ್ತ ಸೆಳೆತಿದ್ದಾರೆ. ಹೀಗಾಗಿ ಹೇಳಿಕೆಗಳನ್ನ ಕೊಡುವ ಮುಂಚೆ ಯೋಚಿಸಿ ಹೇಳಿಕೆ ಕೊಡಿ. ಯಾಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಹೇಳಿಕೆಗಳೇ ಮುಳ್ಳಾಗಬಾರದು ಅಂತಾಲೂ ನಾಯಕರಿಗೆ ಸಿಎಂ ಕಿವಿಮಾತು ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ಮುಂದೆಯೂ ಸಭೆ ಸೇರಲಾಗುತ್ತೆ, ಅಲ್ಲಿಯವರೆಗೆ ಪ್ರತಿದಿನ ಗ್ರೌಂಡ್ ರಿಪೋರ್ಟ್ ನೀಡುವಂತೆಯೂ ತಿಳಿಸಿದ್ದಾರೆ. ಸಿಎಂ ಮಾತಿಗೆ ಶಾಸಕರು ಹಾಗೂ ಸ್ಥಳೀಯ ಮುಖಂಡರು ಒಪ್ಪಿಗೆ ಸೂಚಿಸಿದ್ದು ನಿಖಿಲ್ ಗೆಲುವಿಗಾಗಿ ಶ್ರಮಿಸುವುದಾಗಿ ಹೇಳಿದ್ದಾರೆ. ಒಟ್ನಲ್ಲಿ ನಿಖಿಲ್ ರಾಜಕೀಯ ಎಂಟ್ರಿಗೆ ಸಿಎಂ ಕುಮಾರಸ್ವಾಮಿ ಭಾರಿ ತಲೆಕೆಡಿಸಿಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ಜೆಡಿಎಸ್ ನಾಯಕರನ್ನ ಒಗ್ಗೂಡಿಸಿ ಮಗನ ಗೆಲುವಿಗಾಗಿ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಿರುವುದಂತೂ ಸುಳ್ಳಲ್ಲ. ಜಗದೀಶ್, ಟಿವಿ9 ಬೆಂಗಳೂರು.